ಥ್ಯಾಂಕ್ ಯು. ನಮ್ಮ ಪ್ರತಿಮಾ ಕಡೆಯಿಂದ ಒಂದು ಸಣ್ಣ ತಪ್ಪಾಯ್ತು. ಪ್ರಣೀತಾ ಕಡೆಯಿಂದ ದಯವಿಟ್ಟು ಸುಗು ಸರ್ ಆಗ್ಲಿ ಯಾರು ಹಿರಿಯರು ಯಾರು ಮಾತಿದವರು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಆಕೆನ ಕ್ಷಮಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ತಂಡ ಮೊದಲನೇ ಬಾರಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಎಲ್ಲ ಹೊಸದ್ರು, ತುಂಬಾ ನರ್ವಸ್ ಆಗಿದ್ದಾರೆ. ರಾಜ್ ಧ್ವನಿನೇ ಬರ್ತಾ ಇಲ್ಲ, ಅವಿನಾಶಿಗೆ ಮುಂಚೆಯಿಂದಲೂ ಧ್ವನಿ ಬರಲ್ಲ, ತುಂಬಾ ಸಾಫ್ಟ್ ಅವರಿಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ ನಾನು. ಸೊ ಈ ಚಿತ್ರದಲ್ಲಿ ನಾನು ಹೇಗೆ ಸೇರ್ಪಡೆ ಆದೆ, ಪಾತ್ರದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು ಅಂತ ಒಂದು ಚೆಕ್ ಲಿಸ್ಟ್ ಕಳಿಸಿದ್ದಾರೆ ಅವಿನಾಶ್. ನೆನ್ನೆ ಬಂತು ನಂಗೆ ವಾಟ್ಸ್ಆಪ್ ಅಲ್ಲಿ, ಮೇಡಮ್ ಡೋಂಟ್ ಸೇ ಎನಿಥಿಂಗ್ ಮೋರ್ ದೆನ್ ದಿಸ್ ಅಂತ. ಓಕೆ ಅಂತೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ವಾಸು ಸರ್ ಅಂದ್ರು, ಅದು ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರ ನೀವು ಅಂತ. ಅದು ಅವ್ರಿಗೆ ಸ್ವಲ್ಪ ಕಡಿಮೆ ಮಾತಾಡಿ ಅಂತ ಹೇಳ್ಬೇಕು ಅನ್ಸುತ್ತೆ. ನನ್ನ ಮಾತು ಯಾವಾಗ್ಲೂ ಜಾಸ್ತಿ. ಬಟ್ ಎನಿವೇ, ಸೊ ಅವಿನಾಶ್ ಫಸ್ಟ್ ನನಗೆ ಫೋನ್ ಮಾಡಿದ್ರು, ನ್ಯೂ ಕಮಲ್ ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತ. ನಾ ಮೊದಲು ಕೇಳಿದ ಪ್ರಶ್ನೆ, ಇಂಜಿನಿಯರಿಂಗ್ ಓದಿ ಒಳ್ಳೆ ಜಾಬ್ ಅಲ್ಲಿ ಇರೋದು, ಅದನ್ನ ಬಿಟ್ಬಿಟ್ಟು ಯಾಕಪ್ಪ ಸಿನಿಮಾ ಮಾಡಕ್ ಬಂದ್ರಿ ಅಂತ ಕೇಳಿದೆ. ದೆನ್ ಹಿ ಸೆಡ್, ಇಲ್ಲ ಮೇಡಮ್, ನನಗೆ ಅದು ಪ್ಯಾಷನ್ ಮುಂಚೆಯಿಂದ ಐ ಫಿಗರ್ ಔಟ್, ನನಗೆ ಅದು ಅರ್ಥ ಆಯ್ತು, ಅರಿವಾಯ್ತು, ಹಾಗಾಗಿ ನಾನು ಸಿನಿಮಾ ಮಾಡ್ಲೇಬೇಕು ಅಂತ ನಾನು ಇದ್ ಮಾಡಿದೀನಿ ಅಂತ, ಡಿಸಿಷನ್ ತಗೊಂಡಿದ್ದೀನಿ ಅಂತ. ನಿಜವಾಗ್ಲೂ ಒಂದು ನಾನು ಕಾಂಪ್ಲಿಮೆಂಟ್ ಕೊಡ್ಲೇಬೇಕು ಅವಿನಾಶ್ಗೆ. ಒಬ್ಬ ನಿರ್ದೇಶಕನಾಗಿ ಅವರಲ್ಲಿರುವಂತಹ ಕ್ಲಾರಿಟಿ ನಾನು ಬಹಳ ಕಡಿಮೆ ನಿರ್ದೇಶಕರಲ್ಲಿ ನೋಡಿರುವಂತದ್ದು. ಎಸ್ಪೆಷಲಿ ಮೊದಲನೇ ಸಿನಿಮಾಗೆ ಅವರಲ್ಲಿದ್ದಂತಹ ಕ್ಲಾರಿಟಿ. ದಯಾಳ್ ಅವರ ಮೊದಲನೇ ಸಿನಿಮಾನಲ್ಲೂ ನಾನು ಆಕ್ಟ್ ಮಾಡಿದೆ ಅವ್ರ ಜೊತೆ. ಸಖತ್ ಎಂಜಾಯ್. 2003 ಇರ್ಬೇಕಲ್ಲ, ತುಂಬಾ 3 or 4. ಸೊ ಯಂಗ್ ಡೈರೆಕ್ಟರ್ಸ್ ಅಲ್ಲಿ ಒಂದು ಕ್ಲಾರಿಟಿ ಇದ್ದಾಗ ಖುಷಿ ಆಗುತ್ತೆ. ಓಕೆ, ಇವರು ಲಾಂಗ್ ರನ್ ಅಲ್ಲಿ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ, ಇವ್ರು ಒಂದು ಗ್ಯಾರಂಟಿ ನಮ್ಗೆ ಅನ್ಸುತ್ತೆ ಆರ್ಟಿಸ್ಟ್ ಗಳಾಗಿ. ಆ ಒಂದು ಫೀಲಿಂಗ್ ನನಗೆ ಅವಿನಾಶ್ ಜೊತೆ ಕೆಲಸ ಮಾಡಿದಾಗ ಸಿಕ್ತು. ಬಹಳ ಕ್ಲಿಯರ್, ಮೇಡಮ್ ಇಷ್ಟೇ ಬೇಕು, ಎಕ್ಸ್ಪ್ರೆಷನ್ ಇಷ್ಟೇ, ಲುಕ್ ಇಷ್ಟೇ. ಸೊ ನಮಗೆ ಒಂದು ಕಡೆ ಬಹಳ ಸುಲಭ ಆಯ್ತು ಕೆಲಸ ಮಾಡೋದು, ಇನ್ನೊಂದು ಕಡೆ ಸ್ವಲ್ಪ ಟೆನ್ಷನ್ ಆಗೋದು. ಓ, ಈ ಅವಿನಾಶ್ ಏನ್ ಹೇಳ್ತಾರೆ ಇವಾಗ, ವಾಟ್ ಇಸ್ ಇಟ್ ಅವಿ, ವಾಟ್ ಶುಡ್ ಐ ಡೂ ಅಂತ ತುಂಬಾ ಕ್ವೆಶನ್ಸ್ ಕೇಳೋದು, ಇದು ಮಾಡೋದು. ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟಿದ್ದಕ್ಕೂ, ಆ ಎಫರ್ಟ್ ನಾವು ಹಾಕಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಅಂಡ್ ರಾಜ್ ಅವ್ರಿಗೂ ಅಷ್ಟೇ ಟೋಟಲಿ ಡಿಫ್ರೆಂಟ್ ಲೈನ್ ಇದೆ ಅವ್ರ ಫೀಲ್ಡ್. ಅವ್ರು ಹೇಳಿದ್ರು ಆಗ್ಲೇ, ಈಸ್ ಇನ್ ಟು ಸಮ್ ಬಿಸ್ನೆಸ್ ಅಂಡ್ ವೆರಿ ವೆಲ್ ಸೆಟಲ್ಡ್ ಇನ್ ಲೈಫ್. ಬಟ್ ಸ್ಟಿಲ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅವಿನಾಶ್ ಅಂತ ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈಸ್ ಕಮ್ ಫಾರ್ವರ್ಡ್. ಅಂಡ್ ತುಂಬಾ ಚೆನ್ನಾಗಿ ಆಗ್ಲೇ ಹೇಳಿದಾಗೆ ಈ ಜಾನ್ರೆ ಇಟ್ಸ್ ನಾಟ್ ಈಸಿ. ನೀವು ರೆಗ್ಯುಲರ್ ಆಗಿ ಏನೋ ಒಂದು ಕಾಮಿಡಿನೋ ಅಥವಾ ಒಂದು ರೊಮ್ಯಾಂಟಿಕ್ ಮೂವಿನೋ ಏನೋ ಮಾಡಿದ್ರಿ ಅಂದ್ರೆ ದಟ್ಸ್ ಡಿಫ್ರೆಂಟ್. ಆದ್ರೆ ಇದು ಬಂದು ಟೋಟಲಿ ಒಂದು ಡಿಫ್ರೆಂಟ್ ಕಪ್ ಆಫ್ ಟೀ. ಇದು ತುಂಬಾ ಎಫರ್ಟ್, ತುಂಬಾ ಎಕ್ಸ್ಪೆನ್ಸಸ್, ತುಂಬಾ ಕಷ್ಟ. ಇಡೀ ಟೀಮ್ ಕಡೆಯಿಂದ ಅದು ಆ ಎಫರ್ಟ್ಸ್ ಹಾಕೋದು ತುಂಬಾನೇ ಕಷ್ಟ. ಅದಕ್ಕೆ ತುಂಬಾ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರು ರಾಜ್ ಅಂತ ಅನ್ಸುತ್ತೆ. ಸೊ ಅವರಿಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಅಂಡ್ ಅವರಿಬ್ಬರಿಗೂ ಗೈಡ್ ಮಾಡೋಕೆ ಕರೆಕ್ಟ್ ಆಗಿ ದಯಾಳ್ ಬಂದು ಆ ಒಂದು ಟೀಮ್ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ನನ್ನ ಮೂಲಕ ಆಯ್ತು, ಏನ್ ಮೂಲಕ ವಾಟ್ ಎವರ್, ಐ ಆಮ್ ಹ್ಯಾಪಿ. ದಯಾಳ್ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು. ಅಂಡ್ ಮುಖ್ಯವಾಗಿರೋದು ಆ ಚಂದ್ರು ಸರ್, ನಾನು ಒಂದ್ಸರಿ ಹಿಂದೆ ಯಾವಾಗಲೂ ಕಾರ್ ಓಡಿಸ್ಕೊಂಡು ಬಂದಾಗಿದ್ರು, ಮೇಡಮ್ ಏನ್ ಮೇಡಮ್ ಹಿಂಗ್ ಓಡಿಸ್ಕೊಳ್ತೀರಾ ನೀವು, ನಾವು ಒಕ್ಕೊಬ್ಬ ಸಿನಿಮಾ ಮಾಡುವಾಗ ನಿಮ್ ಜೊತೆ ಆಕ್ಷನ್ ಮೂವಿ ಮಾಡ್ಬೇಕು ಅಂತ. ಸೊ ಚಂದ್ರು ಸರ್ ಇದ್ರಲ್ಲಿ ಸೂಪರ್ ಹೀರೋ ಅಂತಾನೆ ಪೋರ್ಟ್ರೇಟ್ ಮಾಡಿರೋದು ಅವಿನಾಶ್. ಸೊ ಆ ಸೂಪರ್ ಹೀರೋ ಪಾಸಿಟಿವ್ ನೆಗೆಟಿವ್ ಆಗಿ ಗೊತ್ತಿಲ್ಲ, ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ರಿಪೀಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂಡ್ ಮಂಜನಾ ಫ್ಯಾಮಿಲಿ, ನಮ್ಗೆ ಫ್ಯಾಮಿಲಿ ಅವರು ಎಲ್ಲಾ ಸಮಯದಲ್ಲೂ ನಮ್ ಜೊತೆ ನಿಂತಂತ ಒಬ್ಬ ವ್ಯಕ್ತಿ. ರಘುನು ಅವರು ಬಹಳ ಬಹಳ ಆತ್ಮೀಯ ಸಂಬಂಧ ಅವರಿಬ್ಬರಿಗೂ ಇದೆ. ಥ್ಯಾಂಕ್ ಯು ಮಂಜನಾ, ನಮ್ ಟೀಮ್ ಸಪೋರ್ಟ್ ಮಾಡಕ್ಕೆ ಇವತ್ತು ನೀವು ಬಂದ್ರಿ ಇಲ್ಲಿ. ಸೊ ಅಂಡ್ ಈ ಚಿತ್ರದ ಬಗ್ಗೆ ಪ್ರಶ್ನೆಗಳು ಕೇಳ್ತೀರಾ ಅಂತ ಅನ್ಕೊಂಡಿದೀನಿ. ಅದ್ರ ಮುಂಚೆ ಅಡ್ರೆಸ್ ವೇಣು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಸಿನಿಮಾನಲ್ಲಿ ನಾಯಕ ನಟ. ಪ್ಲೀಸ್ ಕಮ್ ವೇಣು. ಸೊ ವೇಣು ಕೂಡ ಅಷ್ಟೇ ಸುಲಭ ಅಲ್ಲ, ತುಂಬಾ ಜನ ಅನ್ಕೋತಾರೆ ಸಿನಿಮಾ ಮಾಡೋದು ಈಸಿ, ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಳ್ಬಹುದು, ನಾವು ಆಕ್ಟ್ ಮಾಡ್ಬೋದು ಅನ್ನೋದು. ಆದ್ರೆ ನಟನೆ ಅನ್ನೋದು ಬಹಳ ಕಷ್ಟ. ಅದು ಸುಗು ಸರ್ ಆಗ್ಲಿ, ವಾಸು ಸರ್ ಆಗ್ಲಿ, ಅವ್ರಿಗೆಲ್ಲ ದೇ ಆರ್ ಸೀರಿಯಸ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕ್ಬೇಕು ಅದಷ್ಟು ಹಾಕಿ ವೇಣು ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಹೋಮ್ವರ್ಕ್ ಮಾಡಿ ಕಲ್ತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ ಅವಿನಾಶ್ ಜೊತೆ ಇರ್ಬೋದು ಎಲ್ಲ ಫೀಡ್ಬ್ಯಾಕ್ ತಗೊಂಡು
ಆ ನರ್ವಸ್ನೆಸ್ ಇಂದಾನೆ ಕೆಲಸ ಮಾಡಿದ್ರು, ಬಟ್ ಈಸ್ ಡನ್ ಅ ಗುಡ್ ಜಾಬ್. ಸೊ ಅವರು ಹರ್ಷಿಕಾ ಅವರು ದೇ ಪೇಡ್ ಟುಗೆದರ್, ಅದನ್ನ ಹೇಳ್ಬೋದಲ್ಲ ಅವಿ? ಓಕೆ. ಸೊ ವಿ ಆರ್ ಹೋಪಿಂಗ್ ಹರ್ಷಿಕಾ ಬರ್ತಾರೆ ಅಂತ. ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಮೀನು. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟಪ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ. ಅದು ಎಲ್ಲ ಕ್ರೆಡಿಟ್ ಅವಿನಾಶ್ಗೆ ಹೋಗ್ಬೇಕು. ಹೇಗಿರ್ಬೇಕು, ನಾ ಹೇಗ್ ಪರ್ಫಾರ್ಮ್ ಮಾಡ್ಬೇಕು, ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳಿರ್ಬೋದು, ಎಲ್ಲರಿಗೂ ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ನು ಅವರು ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ. ಅಂಡ್ ಆ ಗೆಟಪ್ ನೋಡಿದಾಗ ನಿಮ್ಗೆ ಮುಖ್ಯವಾಗಿ ಗೊತ್ತಾಗುತ್ತೆ. ನಾನು ಸ್ಟೇಜ್ ಮೇಲೆ ಕರೀಲೇಬೇಕು. ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್, ನನ್ನ ಟೀಮ್ ಇಬ್ರು ಬರಪ್ಪ ಮೇಲೆ ಬನ್ರಿ. ಯಾಕೆ ಮುಖ ನೋಡ್ತಿದ್ದೀರ? ಗಂಗಾ ನನ್ನ ಜೊತೆ, ಗಂಗಪ್ಪ ನನ್ನ ಜೊತೆ ಸುಮಾರು ನಾನು ಈ ವರ್ಷ 2024ಕ್ಕೆ ಹೃದಯ ಮಾಡಿ ಕರೆಕ್ಟಾಗಿ 25 ವರ್ಷ ಆಯ್ತು. ಸೆಪ್ಟೆಂಬರ್ 19 ಬಂದ್ರೆ 25 ವರ್ಷ ಆಗುತ್ತೆ ಹೃದಯ ರಿಲೀಸ್ ಆಗಿ. ಸೊ ನಾನು ಸುಮಾರು 3-4ನೇ ಸಿನಿಮಾ ಇಂದ ಗಂಗಾ ನನ್ನ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದು. ಸುನಿಮಾ, ಸೊ ಗಂಗಾ ಅಂಡ್ ಸುನಿಲ್, ನನ್ನ ಮೇಕಪ್ ಸ್ಟಾಫ್, ನನ್ನ ಹೇರ್ ಡ್ರೆಸ್ಸರ್ ಮಾಲಾ ಅಂತ, ಅವ್ರು ಯಾರು ಬಂದಿಲ್ಲ. ಐ ಥಿಂಕ್ ಈ ಸಿನಿಮಾ ಮ್ಯಾಕ್ಸಿಮಮ್ ಕ್ರೆಡಿಟ್ ಇವ್ರುಗಳಿಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ನನಗೆ ಮೇಕಪ್ ಮಾಡೋರು. ಗಂಗಾ ಅದು ರಾತ್ರಿ ಫುಲ್ ಶೂಟಿಂಗ್ ಎಲ್ಲ ನನ್ನ ನೈಟ್ ಎಫೆಕ್ಟ್. ಸೊ ಅವಿನಾಶ್ ರಾತ್ರಿ ಎಲ್ಲ ನಮ್ಮಲ್ಲಿ ಎತ್ಸಿರೋರು. ಆ ರಾತ್ರಿ ಎಲ್ಲ ಗಂಗಾ ಪಾಪ ಸುನಿಲ್ ಇಬ್ರು ಬ್ಲೂ ಇಟ್ಕೊಂಡು ನನ್ನ ಹಿಂದೆ ಓಡಾಡ್ಕೊಂಡು ಬ್ಲೂ ಹಚ್ಚೋದು. ಅದು ಮೇಕಪ್ ಮಾಡಕ್ 2 hours, ಪಾತ್ರಕ್ಕೆ ನಾನು ರೆಡಿ ಆಗ 2 hours ಅಂದ್ರೆ ಶೂಟಿಂಗ್ ಪ್ಯಾಕಪ್ ಆದ್ರೆ ನಮ್ಮ ಮನೆಗೆ ಹೋಗಿ ಇನ್ನ 2 hours. ಯಾಕಂದ್ರೆ ಅದನ್ನ ತಿಕ್ಕಿ ವಾಪಸ್ ಅದನ್ನ ತೆಗಿಬೇಕು ನಾನು. ಸೊ ಫುಲ್ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಹಾಗಾಗಿ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅದು 10 ಪಟ್ಟು ಜಾಸ್ತಿ ಎಫರ್ಟ್ ನನ್ನ ಟೀಮ್ ಹಾಕಿದ್ದಾರೆ. ಸೊ ಅವರಿಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸಿನಿಮಾ ಚಂದು ಸರ್ ಹೇಳ್ದಂಗೆ ಕನ್ನಡ ಸಿನಿಮಾ ಬೆಳೀತಾ ಇರೋ ಹೈಟ್, ರೀಚ್ ಆಗಿರೋ ಹೈಟ್ಸ್ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತ ಒಂದು ವಿಷಯ. ಅದೇ ರೀತಿ ಕನ್ನಡ ಸಿನಿಮಾನಲ್ಲಿ ಈ ತರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿನಲ್ಲಿ ಹೇಳಿ, ಚಿತ್ರ ಅಂದ್ರೆ ಅದು ಎಂಟರ್ಟೈನ್ಮೆಂಟ್, ಅದು ಜಾನ್ರೆ ಏನೇ ಇರ್ಬೋದು, ಜನ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ಮ ಸಿನಿಮಾನಲ್ಲಿ. ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ ಇಷ್ಟ ಆಗುತ್ತೆ ಅಂತ ನಾನು ನಂಬಿದೀನಿ. ನಾನು ಆಕ್ಟ್ ಮಾಡಿದೀನಿ ಅಂತಲ್ಲ, ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಅವಿನಾಶ್ ಅಂಡ್ ಹಿಸ್ ಹೋಲ್ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗೆ ಅನ್ಸೋದು. ಸೊ ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ, ಇಂತಹ ಸಿನಿಮಾ ಬರ್ತಿದೆ, ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾ ಆದಷ್ಟು ಆಡಿಯನ್ಸ್ಗೆ ರೀಚ್ ಆಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ ಸಿನಿಮಾ ಹಿಂದೆ ಇದೆ. ಈ ಸಿನಿಮಾ ಗೆದ್ರೆ ಅವಿನಾಶ್ ಆಗ್ಲಿ, ರಾಜ್ ಆಗ್ಲಿ, ಇನ್ನು ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಹೆಚ್ಚು ಇರುತ್ತೆ. ಅಂಡ್ ಈ ಸಕ್ಸೆಸ್ ಅವ್ರಿಗೆ ಸಿಕ್ಕರೆ ಆ ಹಾದಿನಲ್ಲಿ ನಡೆಯೋಕೆ ಅವ್ರಿಗೆ ಸುಲಭ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಟುಡೇ. ಅಂಡ್ ಪಿಆರ್ ವೆಂಕಟೇಶ್ ಸರ್, ನಿಮ್ಮ ಒಂದು ಎಫರ್ಟ್ ಇಂದ ಎಲ್ಲ ನಿಮ್ಮ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ ಇವತ್ತು. ಥ್ಯಾಂಕ್ ಯು ಮತ್ತೊಮ್ಮೆ. ಸದಾ ನನ್ನ ಮೇಲೆ ಒಬ್ಬ ಕಲಾವಿದೆಯಾಗಿ, ಒಬ್ಬ ವ್ಯಕ್ತಿಯಾಗಿ ಕೂಡ ನೀವೆಲ್ಲರೂ ಬಹಳಷ್ಟು ಪ್ರೀತಿ ಅಭಿಮಾನ ಯಾವಾಗಲೂ ತೋರಿಸಿದ್ದೀರಾ. ಅದೇ ಪ್ರೀತಿ ನನ್ನ ಮೇಲೆ, ನನ್ನ ಯಜಮಾನ್ರ ಮೇಲೆ, ನನ್ನ ಇಡೀ ಫ್ಯಾಮಿಲಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಅಂಡ್ ರಘು ಅವರು ಅನ್ಫಾರ್ಚುನೇಟ್ಲಿ ಇವತ್ತು ಬರಕ್ಕಾಗ್ಲಿಲ್ಲ. ಅವಿನಾಶ್, ರಾಜ್ ಅವ್ರ ಪರವಾಗಿ ನಾನು ವಿಶಸ್ ತಿಳಿಸ್ತಾ ಇದ್ದೀನಿ. ಹಿ ಹಸ್ ಸೆಂಟ್ ಹಿಸ್ ಸ್ಪೆಷಲ್ ಲವ್ ಅಂಡ್ ವಿಶಸ್ ಟು ದ ಹೋಲ್ ಟೀಮ್. ಅಂಡ್ ಸೂರಿ ಅವರು, ನಮ್ಮ ಕ್ಯಾಮರಾಮನ್ ಸೂರಿ ಅವರು ಬಂದಿಲ್ಲ ಅನ್ಸುತ್ತೆ. ಸೊ ಎಲ್ರಿಗೂ ರಘು ಅವ್ರ ಕಡೆ ನಾನು ಬೆಸ್ಟ್ ವಿಶಸ್. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಇನ್ನು ಮುಂದಕ್ಕೆ ಚಿತ್ರ ಬಿಡುಗಡೆ ಮುಂಚೆ ಮತ್ತೆ ನಿಮ್ಮನ್ನ ಖಂಡಿತ ಭೇಟಿ ಮಾಡ್ತೀವಿ. ಸೊ ದಯವಿಟ್ಟು ಅವಾಗಲೂ ಹೀಗೆ ಬಂದು ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಏನಾದ್ರು ಕೇಳೋದಿದ್ರೆ ಈ ತರ ಪಾತ್ರ 25 ವರ್ಷದಲ್ಲಿ ಮಾಡಿಲ್ಲ ಈ ತರ ಮಾಡಿಲ್ಲ ವಾಸು ಸರ್. ಐ ಥಿಂಕ್ ದೇವಿ ಪಾತ್ರ ಮಾಡಿದೀನಿ ಎಲ್ಲ. ಇದು ಲಿಟ್ರಲಿ ಒಂದು ಹೇಳಿದ್ನಲ್ಲ, ರೋಪ್ ಹ್ಯಾಂಗಿಂಗ್, ಅದು ಇದು ನಾನು ಅವಿನಾಶ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲ ಮಾಡ್ತೀನಿ ನಾನು ಒಂದು ಸಿನಿಮಾನಲ್ಲಿ ಅಂತ. ಸೊ ಲಿಟ್ರಲಿ ಒಂದು ಸೂಪರ್ ಹೀರೋ ತರ ಪೋರ್ಟ್ರೇ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಬಟ್ ಅಫ್ಕೋರ್ಸ್ ಆ ಪಾತ್ರದ ಹಿಂದೆ ಆಕೆಯ ನೋವು, ಕಣ್ಣೀರು, ಕೋಪ, ಖುಷಿ ಎಲ್ಲಾನು ಮಿಕ್ಸ್ ಆಗಿದೆ.
ಸೊ ಅದು ಸಿನಿಮಾ ನೋಡಿದಾಗ ಅದು ಕಥೆ ಏನು ಅಂತ ಗೊತ್ತಾಗುತ್ತೆ. ಅಂಡ್ ಹೌ ಇಡೀ ಸ್ಟೋರಿನ ಹೇಗೆ ಅದು ಲಿಂಕ್ ಮಾಡಿದೆ ಅನ್ನೋದು ಕೂಡ ಯು ಕ್ಯಾನ್ ಮೇಕ್ ಔಟ್. ಸೊ ಡೆಫಿನೆಟ್ಲಿ ಸಮಥಿಂಗ್ ಡಿಫ್ರೆಂಟ್ ನಾನು ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲ ಎಕ್ಸ್ಪೆಕ್ಟೇಷನ್ ಅಂಡ್ ಅವಿನಾಶ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಎನಿಥಿಂಗ್ ಎಲ್ಸ್? ಓಕೆ, ಥ್ಯಾಂಕ್ ಯು.